ಪ್ರೀತಿಯುಳ್ಳ ದೇವರ ಮಕ್ಕಳು, ಇಲ್ಲಿ ಒಂದು ವಿಷಯವನ್ನ ಆಲೋಚನೆ ಮಾಡುವಂತ ಪ್ರಯತ್ನ. ಇವತ್ತು ದೇವರು ಇಸ್ರಾಯೇಲರಿಗೆ ಮಾತ್ರ ಈ ಮಾತನ್ನ ಹೇಳ್ತಾ ಇಲ್ಲ, ಇಸ್ರಾಯೇಲರಿಗೆ ಮಾತ್ರ ಈ ಮಾತುಗಳ ಮೂಲಕ ಸಂತೈಸುವಂತ ಪ್ರಯತ್ನವನ್ನ ಮಾಡ್ತಿಲ್ಲ. ಇಸ್ರಾಯೇಲರ ಹಾಗೆ ಯಾರೆಲ್ಲ ಇವತ್ತು ಕೆಟ್ಟ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ದಾರೋ, ಇವತ್ತು ಜೀವನದಲ್ಲಿ ಕಷ್ಟ, ದುಃಖ, ವೇದನೆ, ಚಿಂತೆ, ಕಣ್ಣೀರಿನ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗ್ತಾ ಇದ್ದಾರೋ ಅವರೆಲ್ಲರನ್ನು ನೋಡಿ ದೇವರು ಹೇಳ್ತಿದ್ದಾರೆ, ಮಕ್ಕಳೇ, ನಾನು ನಿಮ್ಮನ್ನ ಎಂದಿಗೂ ತೊರೆಯೋದಿಲ್ಲ, ಎಂದಿಗೂ ಕೈ ಬಿಡೋದಿಲ್ಲ ಎಂಬುವಂತ ಮಾತನ್ನ ಹೇಳ್ತಿದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಪರವಾಗಿಲ್ಲ, ದೇವರು ಹೇಳ್ತಿದ್ದಾರೆ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನ ತೊರೆಯುವುದಿಲ್ಲ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕ ಯಾತ್ರೆಯಲ್ಲಿ ನಮ್ಮನ್ನ ಯಾರೇ ತೊರೆದ್ರು ಕೂಡ, ಯಾರೇ ಕೈ ಬಿಟ್ಟರು ಕೂಡ ನಮ್ಮನ್ನ ಕೈ ಬಿಡದ ಹಾಗೆ, ನಮ್ಮನ್ನ ತೊರೆಯದ ಹಾಗೆ ನಮ್ಮ ಸಂಗಡ ಯಾವಾಗ್ಲೂ ಇದ್ದು ನಮ್ಮನ್ನ ಎಲ್ಲಾ ಪರಿಸ್ಥಿತಿಗಳಲ್ಲೂ ಕೂಡ ನಡೆಸುವಂತ ಒಬ್ಬೇ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಆತನು ನಮ್ಮ ಸೃಷ್ಟಿಕರ್ತನಾಗಿರುವ ದೇವರು ಮಾತ್ರವೇ.